ಬಿದ್ದ ವ್ಯಕ್ತಿಗೆ ಶರಣು, ಶುದ್ಧ ಭಾವಕ್ಕೆ ಶರಣು, ಅತ್ತವರ ಕಣ್ಣೀರ ಹನಿಗೆ ಕೋಟಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಕಾಯಕವನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು, ಜನ್ಮದ ಕೃತಾರ್ಥವನ್ನ ಸಾಧಿಸಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯ ಧ್ಯೇಯ. 12ನೆಯ ಶತಮಾನದಲ್ಲಿ ತಿಂದುಂಡು ತಿರಿದು ಅಂಥವರಿಗೆ ಆ ಕಾಲವಾಗಿರಲಿಲ್ಲ. ಅದೊಂದು ಅಮೋಘವಾದಂತ ಅತ್ಯದ್ಭುತವಾದಂಥ ಚಾರಿತ್ರ್ಯನ್ನ ನಿರ್ಮಾಣ ಮಾಡುವಂಥ, ಮುಂದಿನ ಪೀಳಿಗೆಗೆ ಹೀಗೆ ಬದುಕಲಿ ಅನ್ನುವಂತ ಮಾರ್ಗವನ್ನ ಕೊಟ್ಟಂತ ಒಬ್ಬರಲ್ಲ ಇಬ್ಬರಲ್ಲ 770 ಅಮರಗಣಗಳು. ಆ ಒಂದು ಕಾಲವನ್ನ ನೆನೆಸ್ಕೊಂಡ್ರೇನೆ ಅದೊಂದು ತರ ಮನಸ್ಸಿಗೆ ಏನೋ ಎಲ್ಲಿಲ್ಲದ ಒಂದು ಸುಖ ನಮಗೆಲ್ಲ. ಇವತ್ತಿನ ದಿವಸ ಒಬ್ಳು ತಾಯಿ ಹೆಣ್ಮಗಳು ಭಗವಂತನ ಹತ್ತಿರ ತನ್ನಲ್ಲಿರುವಂತಹ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾಳ. ಸದಾಕಾಲ ಭಗವಂತನ ಏಕನಿಷ್ಠೆ ಚಿಂತನೆ ಹೆಣ್ಮಗಳು. ಯಾವತ್ತಿಗೂ ಎಂದಿಗೂ ಬೇರೊಂದು ದೇವರನ್ನ ಮನಸ್ಸಿನಲ್ಲಿಯೂ ಸಹ ನೆನೆಸಲಾದಂತ ನಿಷ್ಠಾಭಕ್ತಿಯಲ್ಲಿ ಪ್ರವೀಣಳಾಗಿರುವಂತ, ಅಷ್ಟೇ ಗಣಾಚಾರವನ್ನ ಆಚರಣೆ ಮಾಡ್ತಾ ಇರುವಂತ ಆ ಹೆಣ್ಮಗಳು ಒಂದು ವಚನವನ್ನ ಬರಿತಾ ಇದ್ದಾಳ. ಒಂದು ವಚನವನ್ನ, ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ. ಒಂದನೇ ಮಾತನ ಇಷ್ಟು ನಮಗ ಉದ್ವೇಗಕ್ಕೆ ಒಳಗಾಗಿಸ್ತದ. ಹಬ್ಬ ಹೌದಲ್ಲ ಅಂತ ಹೇಳಿ. ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ, ಏಕೆನಗೆ ಕರುಣಿಸಲಿಲ್ಲೊಲ್ಲದೆ ಕಾಡಿದೆ ಹೇಳ. ಮಾತು ನೋಡ್ರಿ, ಬಹುತೇಕ ಈ ತಾಯಿ ಇದ್ದಾಳಲ್ಲ, ಬಹುತೇಕ ಗಾಂಧಾರಿ ಮಾಂಧಾರಿ ಅಹೋರಾತ್ರಿಯಲ್ಲಿ ಲಿಂಗ ಪೂಜೆಯಲ್ಲಿ ಕುಳಿತಿರುವಾಗ ಮಾತನಾಡಿರಬೇಕೆನ್ನೋ ಒಂದು ಸಂಶಯ ನನಗೆ. ಲಿಂಗವನ್ನ ಮುಂದೆ ಇಟ್ಟಿದ್ದಾಳ, ಎಡಹಸ್ತದಲ್ಲಿ ಕರಸ್ಥಲದಲ್ಲಿ ಲಿಂಗವನ್ನ ಇಟ್ಟುಕೊಂಡು ಅಂತಿದ್ದಾಳ. ಆ ತಾಯಿ ಏನಂತಿದ್ದಾಳ? ಏಕೆನ್ನ ಬಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ. ಆ ಲಿಂಗಕ್ಕೆ ಪ್ರಶ್ನೆಯನ್ನ ಹಾಕ್ತಾ ಇದ್ದಾಳ ಈ ತಾಯಿ. ಏಕೆನಗೆ ಕರುಣಿಸಲಾಗದೆ ದೂರಕ್ಕೆ ನೂಕಿದೆ ಹೇಳ. ಎಲೆ ಲಿಂಗವೇ ಹೇಳ, ನಾ ಮಾಡಿದ ತಪ್ಪೇನು ಹೇಳ. ನೋಡ್ರಿ ಎಂಥ ಮಾತಿದು. ಹೇಳ, ಎಲೆ ಲಿಂಗವೇ ಹೇಳ, ನಾ ಮಾಡಿದ ತಪ್ಪೇನು ಹೇಳ. ಸಾಕಲಾಗದೆಂದು ಅಕ್ಕೊತ್ತಿಗೆ ನೂಕಿದೆ, ಸಾಕಲಾಗದೆಂದು ನನ್ನನ್ನ ಸಾಕಲಾಗದೆಂದು ಅಕ್ಕೊತ್ತಿಗೆ ನೂಕಿದೆ. ಏಕೆ ನಾ ನಿಮ್ಮ ಬಿಡುವೆ ಶಂಭು ಜಗ್ಗೇಶ್ವರ ಅಂತಾಳ. ಬಹುತೇಕ ಈ ತಾಯಿ ಯಾರಂತ ನಿಮಗೆಲ್ರಿಗೂ ಗೊತ್ತಾಗಿರಬಹುದು. ಸದಾವಕಾಲ 12ನೆಯ ಶತಮಾನದಲ್ಲಿ ಉಳ್ಳವರ ಓಣಿಯ ಜೊತೆಗೆ ಇಡೀ ಕಲ್ಯಾಣ ನಗರಿಯನ್ನ ಸ್ವಚ್ಛ ಮಾಡ್ತಾ ಇರುವಂತ, ಕಸವನ್ನ ಗೂಡಿಸ್ತಾ ಇರುವಂತ, ಅಷ್ಟೇ ಸತ್ಯ ಶುದ್ಧವಾದಂತ ಮನಸ್ಸಿನಿಂದ ನಿಷ್ಠಾಭಕ್ತಿಯಿಂದ ಕಸವನ್ನ ಗೂಡಿಸಿ ಕಲ್ಯಾಣವನ್ನ ಸ್ವಚ್ಛ ಮಾಡ್ತಾ ಇರುವಂತ ಸತ್ಯಕ್ಕನ ಮಾತಿದು. ಸತ್ಯಕ್ಕನ ಮಾತು. ಈ ತಾಯಿ ಜನನವಾಗಿದ್ದು ಶಿವಮೊಗ್ಗ ಜಿಲ್ಲೆ.
ಆದ್ರೆ ಈ ದೀಪ, ಈ ಜ್ಯೋತಿ ಬೆಳಗಿದ್ದು ಕಲ್ಯಾಣದಲ್ಲಿ. ಕಲ್ಯಾಣವೆಂಬುವುದೊಂದು ಕೈಲಾಸಮಯವಾಗಿ ನಿರ್ಮಾಣವಾಗಿತ್ತು ಆಗಿನ ಕಾಲದಲ್ಲಿ. ಏಕೆನ್ನ ಬಾರದ ಭವಂಗಳಲ್ಲಿ ಪರಿಸಿದೆ. ಇನ್ನೊಬ್ಬ ಮಹಾನುಭಾವ ಹೇಳ್ತಾನೆ ಇದ ಮಾತನ್ನ, ಯಪ್ಪ, ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಗಳಲ್ಲಿ ನಾನು ಹುಟ್ಟುವುದಂದ್ರೆ ಏನು? ಈ ಒಂದು ಜನ್ಮದಲ್ಲಿ ಮಾಡಿದ ಪಾಪಗಳನ್ನ ನಾನು ಸಹಿಸಲಾರೆನೋ. ಇನ್ನು 84 ಲಕ್ಷ ಯೋನಿ ಅಂತಂದ್ರ ಇನ್ನು ನಾನು ಬದುಕುವನ ಹೆಂಗ, ನಾನು ಇರ್ತನರೇ ಹೆಂಗ? ಆಗದಯ್ಯ ಅಂತಾನ ಇನ್ನೊಬ್ಬ ವಚನಕಾರ. ಇಲ್ಲಿ ಆತ್ಮ ನಿವೇದನೆಯನ್ನ ಮಾಡ್ತಾ ಇದ್ದಾಳ ಸತ್ಯಕ್ಕ. ಲಿಂಗದ ಜೊತೆಗೆ ಪರಾತ್ಪರ ವಸ್ತುವಿನೊಂದಿಗೆ ಆ ತನ್ನಲ್ಲಿರುವಂತ ನೋವನ್ನು ವ್ಯಕ್ತಪಡಿಸ್ತಿದ್ದಾಳ. ಹೇಳು ಲಿಂಗವೇ ಹೇಳು, ಏಕೆನ್ನ ಈ ಪಾದದ ಭವನ್ಗಳಲ್ಲಿ ಬರೆಸಿದೆ ಹೇಳ, ಏಕೆನ್ನ ಈ ಘೋರ ಸಂಸಾರದಲ್ಲಿ ಇರಿಸಿದೆ ಹೇಳ. ಯಾಕ ನಾ ಮಾಡಿದ ತಪ್ಪೇನೋ? ನಿಜಗುಂಡ್ರು ಇದನ್ನ ಇದೇ ರೀತಿಯಾಗಿ ಒಂದು ಮಾತನ್ನು ಬರೀತಾಳ, ಚಂದ ಬರೀತಾರ. ಶಂಕರ ನೋಡು ನೀ ಎನ್ನ ಪರಿಭವದ ಬಾಧೆಯನು. ಶಂಕರ ನೋಡೆನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳು ಅಭಯವನ್ನೆತ್ತು ಶಂಕರ. ಹಂಗಾದ್ರೆ ನಾವು ಎಲ್ರೂ ಒಂದಿಷ್ಟು ವಿಚಾರ ಮಾಡ್ಬೇಕೀಗ. ಏನನ್ನು ವಿಚಾರ ಮಾಡ್ಬೇಕು ಅಂತ ಅಂದ್ರ, ಇವರೆಲ್ಲ ಈ ರೀತಿಯಾಗಿ ಎಲ್ಲವನ್ನ ತಿಳ್ಕೊಂಡಂತ ಮಹಾನುಭಾವರನ್ನ ಈ ರೀತಿಯಾಗಿ ಹೇಳುವಾಗ ಬಹುತೇಕ ಅಷ್ಟು ದುಃಖಗಳ ಇರಬಹುದೇನು? ಸಂಸಾರ ಅಂತಂದ್ರ ಸಾಮಾನ್ಯ ಏನ್ರಿ? ಭವನ್ಗಳಲ್ಲಿ ಬಂದು ಇಷ್ಟೆಲ್ಲ ನೊಂದು ಬೆಂದು ಸಂಕಟದಿಂದ ಇವ್ರು ಇಷ್ಟು ಹೇಳೋ ವರ್ತನೆಯಾಗಿದೇನು ಸಾಮಾನ್ಯವಾದದ್ದು ಅಲ್ಲ ಅನ್ನೋದನ್ನ ನಾವು ಕಲ್ಪನೆಗೆ ತಗೊಂಡು ಅದು ಸತ್ಯ ಅಂತ ಅರಿಕೆಯನ್ನ ಮಾಡ್ಕೊಳ್ಬೇಕು. ಮಾಯ ಕರ್ಮದ ಬಾಧೆ, ಕಾಯಕರಣದ ಬಾಧೆ, ವಾಯು ವಿಷಯೇಂದ್ರಿಯದ ಬಾಧೆ, ಹೇಯವಹ ಜನನ ಮರಣದ ಬಾಧೆ. ಒಂದಲ್ಲ ಎರಡಲ್ಲಂತ್ರಿ, ಒಂದಲ್ಲ ಎರಡಲ್ಲ. ಈ ದುಃಖಗಳು ಒಂದಲ್ಲ, ಜನನ ಮರಣದ ಬಾಧೆ, ವಾಯು ವಿಷಯೇಂದ್ರಿಯದ ಬಾಧೆ, ಹೇಯವಹ ಜನನ ಮರಣದ ಬಾಧೆ, ಮಾಯ ಕರ್ಮದ ಬಾಧೆ. ಇದ ಪದ್ಯದೊಳಗಡೆ ಮುಂದೆ ಹೋಗಿ ಇನ್ನೂ ಒಂದಿಷ್ಟು ಹೆಚ್ಚು ಹೇಳ್ತಾರ. ಏನಂತ ಹೇಳ್ತಾರ ಅಂತಂದ್ರ, ಈ ಮಾತು ಬಹಳ ಚಂದದ ನೋಡ್ರಿ, ಬಹಳ ಚಂದದ. ಮೀರಲರಿದಿವ ಎನಗೆ ನೀನೇ ತೊಲಗಿಸಿ ಸುಖದ ಸುರೆಗೊಡು ಗುರು ಶಂಭುಲಿಂಗ ಅಂತ ಹೇಳಿ ಮೊರೆಯನ್ನ ಇಡ್ತಾರ. ಎಷ್ಟು ದುಃಖಗಳದಾವ್ ಅನ್ನುವುದನ್ನ ಒಂದು ಮಾತಿನೊಳಗಡೆ ಹೇಳ್ತಾರ. ಹವನೆಸಬಾರದ ಹಲವು ದುಃಖಗಳು, ಎನಿಸ್ಲಿಕ್ಕೆ ಅಸಾಧ್ಯವಾದಷ್ಟು ದುಃಖಗಳದಾವಂತ, ಅಸಾಧ್ಯವಾದಷ್ಟು ದುಃಖಗಳದಾವ. ಈ ಎಲ್ಲ ದುಃಖಗಳನ್ನ ನಿವಾರಣೆಯನ್ನ ಮಾಡುವಂತ ಆ ಪರಾತ್ಪರ ವಸ್ತುವಿನಲ್ಲಿ ಅಂದ್ರೆ ಇಷ್ಟಲಿಂಗದ ಮೊರೆಯನ್ನು ಹೋಗ್ತಾ ಇದ್ದಾಳ ಸತ್ಯಕ್ಕ. ಸತ್ಯಕ್ಕ ಕೈಲಾಸದ ಪರಮಾತ್ಮ ಶಿವ ಭೇಟಿಯಾಗಿದ್ರಿ, ಶಿವ ಭೇಟಿಯಾಗಿದ್ದ. ಇದನ್ನ ಮರಿಬಾರದು ನಾವು. ಶಿವ ಭೇಟಿ ಆದ್ರೂ ಈ ವಚನವನ್ನು ಬರಿತಾಳ ಅಂತಂದ್ರ ಆ ಶಿವನ ಅವಶ್ಯಕತೆ ಇಲ್ಲ ಅನ್ನುವುದನ್ನು ನಾವು ಗ್ರಹಿಸಬೇಕು. ಈಕೆಯ ಭಕ್ತಿ, ನಿಷ್ಠಾ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಿಕ್ಕಂತ ಹೇಳಿ ಆ ಭಗವಂತ ಕೈಲಾಸದಿಂದ ಈಕೆಯ ಮನೆಗೆ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಬಂದ. ಭಿಕ್ಷೆಯನ್ನ ಕೇಳುವ ನೆಪದಲ್ಲಿ ಈಕೆಯನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಸಾದಾ ಸೀದಾ ಕಸ ಹೊಡೆದುವಂತ ಸತ್ಯಕ್ಕನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಂತ ಭಗವಂತ ಆ ಭಿಕ್ಷಾಂದೇಹಿ ಅಂದ ಹೊರಗಡೆ ಬಾಗಿಲದಲ್ಲಿ ನಿಂತುಕೊಂಡು ಒಳಗಡೆಯಿಂದ ಧಾನ್ಯವನ್ನ ತೆಗೆದುಕೊಂಡು ಬಂದಂತ ಸತ್ಯಕ್ಕ ಆ ಜಂಗಮನ ಜೋಳಿಗೆಯಲ್ಲಿ ಹಾಕ್ತಾಳ. ಹಾಕಿದಾಗ ಆ ಜಂಗಮ ಒಂದು ಮಾತನ್ನ ನುಡಿತಾನ, ಹರಿದ ಜೋಳಿಗೆಯಿಂದ ಹರಿದು ಹೋದವು ಎಲ್ಲ
ಜೋಳಗಳು ಅಂತ. ಹರಿ ಅನ್ನುವಂತ ಪದವನ್ನ ನುಡಿದಲ ಅಂತ ಹೇಳಿ ಅನ್ಕೊಂಡು ಸತ್ಯಕ್ಕ ಆ ಬಂದಂತ ಭಿಕ್ಷುಕನ ವೇಷದಲ್ಲಿರುವಂತ ಆ ಶಿವನನ್ನ ಹೊಡಿತಾಳ ಅಂತಂದ್ರೆ ಎಷ್ಟು ಗಾಂಭೀರ್ಯತೆ ಇರಬೇಕು. ಆ ವ್ಯಕ್ತಿ ಮತ್ತು ಓಣಿ ಒಳಗಡೆ ಹೋಗಿ ದಾಂಧಲೆಯನ್ನು ಮಾಡ್ತಾನ, ಈ ತಾಯಿ ನನ್ನನ್ನ ಹೊಡೆದು ಅಂತ ಹೇಳಿ. ಅವಾಗ ಯಾಕೆ ಹೊಡೆದಿ ಅಂತ ಕೇಳಿದಾಗ, ಈತ ನನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹರಿ ಅನ್ನುವಂತ ಪದವನ್ನ ಬಳಕೆ ಮಾಡಿದ, ಅದಕ್ಕಾಗಿ ಹೊಡೆದೆ. ಹೆಂಗ್ ಹೊಡೆದಿ ಅಂತೇಳಿ ನಾನು ಮತ್ತೊಂದು ಸಾರಿ ಹೆಂಗ್ ಹೊಡೆದ್ನಿ ಅಂತ ಹೇಳಿ. ಯಾಕೆ? ನಮ್ಮ ಶರಣರಲ್ಲಿರುವಂತ ನಿಷ್ಠಾ ಭಕ್ತಿ ಮತ್ತು ಘನಾಚಾರವನ್ನ ಸೂಚಿಸ್ತದ ಈ ಕಥೆ. ಇಂಥ ತಾಯಿ ತನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡು ಲಿಂಗಕ್ಕೆ ಹೇಳ್ತಾ ಇದ್ದಾಳ, ನಾನು ಮಾಡಿದ ತಪ್ಪೇನು ಹೇಳ, ನಾನು ಮಾಡಿದಂತ ತಪ್ಪೇನು ಹೇಳ, ನಾನು ಸದಾಕಾಲ ನಿನ್ನ ನಾಮ ಸ್ಮರಣೆಯನ್ನ ಮಾಡ್ತಾನ, ನಿನ್ನನ್ನ ಬಿಟ್ಟು ಮತ್ತೊಂದನ್ನ ನೆನೆಸುವುದಿಲ್ಲ, ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಾ ಇದ್ದನು. ಇಷ್ಟ ಎಲ್ಲ ಇದ್ರುನು ಯಾಕ ನನ್ನನ್ನ ಇಷ್ಟು ಘೋರವಾದ ಸಂಸಾರದಲ್ಲಿ ಇರಿಸಿವೆ? 12ನೇ ಶತಮಾನ ಅಂತಂದ್ರೆ ಕಾಯಕದ ಶತಮಾನ. ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು ಅಂದಂಗ ನಾವು ಎಲ್ರೂ ಕಾಯಕವನ್ನ ಮಾಡ್ಲೇಬೇಕು. ಅದಕ್ಕೆ ದುಡಿಯುವ ಗಟ್ಟೆಗೆ ಶರಣು, ಕೊಡುವ ಕೈಯಿಗೆ ಶರಣು. ಕೊಡುವಂತ ಶಕ್ತಿ ನಮ್ಮ ಒಳಗಡೆ ಬರ್ಬೇಕಾದ್ರೆ ಬಂಧುಗಳೇ, ಕೊಡುವಂತ ಶಕ್ತಿ ನಮಗ್ ಬರ್ಬೇಕಾದ್ರೆ ನಾವು ದುಡಿಬೇಕ. ಕಾಯಕವೇ ಪೂಜೆಯಾಗಬೇಕು ವಿನಃ ಪೂಜೆಯೇ ಕಾಯಕವಾಗಬಾರದು. ಕಾಯಕವೇ ಪೂಜೆ ಆಗಬೇಕು, ಆದ್ರ ಅದನ್ನ ಬಿಟ್ಟು ಬರೇ ಪೂಜೆನ ಮಾಡುದ ಕಾಯಕ ಆಗಬಾರ್ದು. ಆಗಿನ ಕಾಲಕ್ಕೆ ಕಾಯಕವೇ ನಾಯಕ, ನಾಯಕನ ಕಾಯಕ ಆಗಿದ್ದ. ಅದಕ್ಕಾಗಿ ಎಲ್ಲ ಶರಣರು ಜೀವಂತವಾಗಿ ಉಳಿದುಕೊಂಡ್ರು. ಒಬ್ಬ ವಚನ ಒಂದ ಮಾತನ್ನ ಬರುತ್ತೆ ನೋಡ್ರಿ ಪುಣ್ಯಾತ್ಮ. ಅಲ್ಲ, ನಾವು ಎಷ್ಟು ಸಾವಿರಾರು ಮಾತುಗಳನ್ನ ಆಡೇ ಆಡ್ತೀವಿ. ಮಕ್ಕೊಂಡಾಗ ಗಟ್ಟ ಮಾತು ಕಡಿಮೆ, ನಮ್ಗೆ ಮಾತಿರಂಗಿಲ್ಲ, ಆದ್ರೂ ಮಕ್ಕೊಂಡಾಗೂ ಬಡಬಾಡಿಸ್ತೀವಿ ಬಿಡು. ಯಾಕಂದ್ರ ಸಂಚಾನ ತೋರು ಎಲ್ಲಾ ಮಾಡ್ಕೊಂಡಿರ್ತೀವಲ್ಲ ಹೊಲಸರಾಡಿ. ಆದ್ರ 12ನೇ ಶತಮಾನದಲ್ಲಿ ಒಂದೇ ಒಂದು ಮಾತನ್ನ ಬರೆದು 12ನೇ ಶತಮಾನದಿಂದ ಇಲ್ಲಿ ತನ ಜೀವಂತವಾಗಿ ಹೋದಾನಲ್ಲ, ಅವನಲ್ಲಿರುವಂತಹ ಎಂಥ ಆ ಒಂದು ಶಕ್ತಿ ಇದ್ದಿತ್ತು. ಅದಕ್ಕೆ ಹೇಳಿದ್ರು, ಅದ್ ಎಂಥ ಮಾತು ಗೊತ್ತೇನ್ರಿ? ಬರ್ದವ್ ಯಾರು ಗೊತ್ತೇನ್ರಿ? ನೋಡ್ರಿ ಎಷ್ಟ್ ಚಂದ ಐತ್ ಮಾತ. ಆವ ಕಾಯಕವಾದಡು ಸ್ವಕಾಯಕವ ಮಾಡು, ಆವ ಕಾಯಕವಾದಡು ಸ್ವಕಾಯಕವ ಮಾಡು, ಬಂದುದನು ಗುರು ಲಿಂಗ ಜಂಗಮದ ಮುಂದಿಡು. ಬಹಳ ಚಂದ ಮಾತು, ಬಹಳ ಚಂದ ಮಾತು. ಬಂದುದನ್ನ ಏನ್ ಕಾಯಕ ಮಾಡ್ತಾನೆ ನೀನು? ಬಂದುದನು ಗುರು ಲಿಂಗ ಜಂಗಮದ ಮುಂದಿಡು, ಒಕ್ಕುದ ಹಾರೈಸು, ಮಿಕ್ಕುದ ಸರಿಸು, ವ್ಯಾಧಿ ಬಂದರೆ ನರಳು, ಬೇನೆ ಬಂದರೆ ಒರಳು, ಜೀವ ಹೋದರೆ ಸಾಯಿ. ಇದಕ್ಕೆ ದೇವನ ಹಂಗೇಕೆ ಹಾಕು ಲದ್ದೆಯ ಸೋಮ. ಲದ್ದೆಯ ಸೋಮ ಅಂತ ಹೇಳಿ ಒಬ್ಬ ಪುಣ್ಯಾತ್ಮ ಒಂದೇ ಒಂದು ವಚನ ಬರದ ಇಲ್ಲಿ ತನ ಜೀವಂತವಾಗಿ ಉಳಿದಾನ ಅಂತಂದ್ರ ನಾವ್ಯಾಕ ಪ್ರಯತ್ನ ಮಾಡಬಾರ್ದು? ಆವ ಕಾಯಕವಾದರೂ ಸ್ವಕಾಯಕವ ಮಾಡು, ಬಂದುದನು ಗುರುಲಿಂಗ ಜಂಗಮದ ಮುಂದಿಡು. ಇಲ್ಲಿ ನಾವು ಗುರು ಲಿಂಗ ಜಂಗಮ ಅಂತಂದ್ರೆ ವ್ಯಕ್ತಿಗತ ಹೋಗ್ಬಾರ್ದು, ಅದೊಂದು ತತ್ವಗತ ಹೋಗ್ಬೇಕು. ಬಂದುದನ ಗುರು ಲಿಂಗ ಜಂಗಮದ ಮುಂದಿಡು, ಒಕ್ಕುದ ಹಾರೈಸು, ಮಿಕ್ಕುದ ಸರಿಸು. ಇಲ್ಲಿ ಬರ್ತೈತಿ ನೋಡ್ರಿ, ಮುಂದ್ ಮಾತೊಂದ್ ಬಾ ಚಂದ ಬರಿತಾನವ. ಏನ್ ಇರ್ಬೇಕಿದು? ಬೇನೆ ಬಂದರೆ ನರಳು, ವ್ಯಾಧಿ ಬಂದರೆ ನರಳು, ಬೇನೆ ಬಂದರೆ ಒರಳು, ಜೀವ ಹೋದರೆ ಸಾಯಿ ಅಂತಾನ. ಎಂತ ನಿಷ್ಠೆ ಇರ್ಬೇಕು ಆ ಕಾಯಕ ತತ್ವದಲ್ಲಿ.
ಹುಚ್ಚ ಇವೆಲ್ಲ ರೋಗಗಳು ಬಂದ ಬರ್ತಾವ. ಏನ ಅದಕ್ಕಾಗಿ ನೀನು ಯಾಕೆ ಈ ಮಾತನ್ನ ಆಡಿರ್ಬೇಕಾವಲ್ಲದ್ದೇ ಸೋಮಣ್ಣ ಅವರು? ಇವರು ಈ ಬೀದರ್ ಜಿಲ್ಲೆಯಲ್ಲಿರುವಂತಹ ಆ ಭಾಗಕ್ಕೆ ಬರುವಂತವ್ರು, ಅವ್ರ ಕಲ್ಯಾಣಕ್ಕೆ ಸಮೀಪದಲ್ಲಿರುವಂತ ಈ ಸೋಮಣ್ಣನವರು, ಇವರು ಲದ್ದೆ ಅಂತಂದ್ರ ಮೇವಿನ ಹೊರಿಯನ್ನು ಹೊತ್ತುಕೊಂಡು ಹೋಗಿ ಅದನ್ನು ಮಾರಿ ಆ ಬಂದಂತ ಹಣವನ್ನ ತನಗೆ ಎಷ್ಟು ಬೇಕಷ್ಟು ತಗೊಂಡ ಉಳಿದುದನ್ನು ದಾಸೋಹಕ್ಕಾಗಿ ಮೀಸಲಾಗಿ ಇಡುವಂತ ಈ ವ್ಯಕ್ತಿಯ ಕಾಯಕ ತತ್ವ. ಆವ ಕಾಯಕವಾದರೂ ಸ್ವಕಾಯಕವ ಮಾಡು. ಕಾಯಕ ಮಾಡ್ಲೇಬೇಕಂತ ಹೇಳ್ತಾನವ, ಕಾಯಕ ಮಾಡ್ಲೇಬೇಕಂತ ಹೇಳ್ತಾನ. ಮತ್ತ ಬೇನೆ ಬಂದರೆ ನರಳು, ಈ ಒರಳು ನೀನು ಸಾಯಿ ಅಂತೇಳಿ ಹಿಂಗ್ಯಾಕೆ ಇಷ್ಟೊಂದು ಕಠೋರವಾಗಿ ಯಾಕೆ ನುಡುದ ಅಂತೇಳಿ ಅನ್ನೋದಕ್ಕ ನನ್ನ ವಿಚಾರ ಪ್ರಕಾರ ಏನನ್ನ ಸೂಚಿಸಬಹುದು ಇದು ಅಂತಂದ್ರ, ಆಗಿನ ಕಾಲದಲ್ಲಿ ಮೌಢ್ಯತೆ ತುಂಬಿತ್ತಲ್ಲ, ಮೌಢ್ಯತೆ ತುಂಬಿದ್ದಕ್ಕಾಗಿ ದೇವರಿಗೆ ಮೊರೆ ಹೋಗ್ತಿದ್ರು. ಏ ಭಗವಂತ, ನೀ ನನ್ನ ರೋಗ ಕಡಿಮೆ ಮಾಡಿದ ಅಂತಂದ್ರ ನಿನಗ ಎರಡು ಬೆಳ್ಳಿ ಕಣ್ಣು ಮಾಡಿಸ್ಕೊಡ್ತನು, ಮೀಸಿ ಮಾಡಿಸ್ಕೊಡ್ತನು, ಒಂದು ಕಿರೀಟ ಮಾಡಿಸ್ಕೊಡ್ತನು ಅಂತ ಹೇಳಿ ಹಿಂಗ ಆ ದೇವರಿಗೆ ಆಸೆ ತೋರಿಸಿ ಇವ್ರು ತಮ್ಮ ರೋಗಗಳನ್ನ ಕಡಿಮೆ ಮಾಡ್ಕೊತಿದ್ರು ಅವಾಗ್ರಿ. ಆ ಒಂದು ವಿಚಾರವನ್ನ ಈ ಸೋಮಣ್ಣನವರು ತಮ್ಮ ಗ್ರಹಿಕೆಗೆ ತಗೊಂಡ, ನೀನು ಆ ಹೋಗಿ ದೇವರಿಗೆ ಲಂಚ ಕೊಡ್ತಾನ ಅಂತ ಹೇಳಿ ಕುಂಡ್ರಾಕ್ ಹೋಗ್ಬೇಡ. ಅವ ಬಹಳ ನನ್ನ ಒಂದು ಪ್ರಕಾರ, ನನ್ನ ವೈಯಕ್ತಿಕ ಪ್ರಕಾರ ಈ ಲದ್ದೆ ಸೋಮಣ್ಣ ನನಗೆ ಹೀರೋ ಆಗಿ ಪರಿಣಮಿಸ್ತ. ಬಹಳಷ್ಟು ದೊಡ್ಡ ಹೀರೋ ಇವ. ಯಾಕಂದ್ರ ಅಂತ ವಿಚಾರ ಆ ಒಂದೇ ವಚನದೊಳಗಡೆ ಅಷ್ಟೆಲ್ಲ ಅಡಗಿಸ್ಬಿಟ್ಟಾನಲ್ಲ. ಈಗಿನ ಮಂದಿ ಒಬ್ಬೊಬ್ರು ಕಲ್ಲಿನ ಈ ಮೂರ್ತಿಗೆ ಒಂದ್ ಮೂರ್ತಿ ಕೆತ್ತಿರ್ತಾರ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಎಷ್ಟು ಸುಳ್ಳು ನೋಡ್ರಿ! ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ ದೊಡ್ಡ ಬ್ಯಾನರ್ ಹಾಕಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾವಿರಾರು ಮಂದಿನ ಸೇರ್ಸಿ ಒಂದಿಷ್ಟು ಆ ಮಂತ್ರ ಹೇಳಿ ಈ ಮಂತ್ರ ಹೇಳಿ ಹಂಗ್ ಮಾಡಿ ಹಿಂಗೆಲ್ಲ ಜೇಕಿ ತಗೊಂಡು ಬಂದು ಅದಕ್ಕೆ ಪ್ರಾಣ ಕೊಟ್ಟ ತದನಂತರ ಹೋಗ್ಬಿಡ್ತಾರೆ. ಅತಿಂದ ಇದನ್ನ ಪೂಜೆ ಮಾಡ್ಕೊತ ಹೋಗುದು. ನನ್ನ ವಿಚಾರ ನೋಡ್ರಿ ಸ್ವಲ್ಪ. ಹಿಂಗ ಮಾಡಿ ಅವ್ರ ಪ್ರಾಣ ಹಿಂಗ್ ತಗೊಂಡು ಬಂದ್ ಅದಕ್ಕೆ ಹಿಂಗ್ ಕುಣಿಸೋದಾಗಿತ್ತಂದ್ರ ಅವ್ರ ಮನ್ಯಾಗ ಯಾವ್ದಾರೆ ಒಂದ್ ಸಾಯತೈತಿ, ಅದಕ್ಕ ಆ ಪ್ರಾಣ ಯಾಕೆ ತಗೊಂಡು ಬಂದ ಕುಣಿಸಂಗಿಲ್ಲ ಆ ವ್ಯಕ್ತಿ? ಅವನಲ್ಲಿ ದೇವರ ಪ್ರಾಣವನ್ನು ತೆಗೆದುಕೊಂಡು ಬಂದು ಕಲ್ಲಿನ ಒಳಗಡೆ ಕುಣಿಸುವಂತ ಶಕ್ತಿ ಅವನಲ್ಲಿ ಐತಂದಾಗ, ಮನಿ ಒಳಗಡೆ ವಾದಂತ ಪ್ರಾಣ ಪಕ್ಷಿ ಹಾರಿ ಹೋಗ್ಯದ, ಒಂದ್ ಯಾರ್ದೋ ಅವ್ರ ಅಪ್ಪಂದೋ ಅವ್ರ ಅವ್ವಂದೋ ಅಥವಾ ಯಾರದ್ದೋ ಒಂದ್ ಹಾರಿ ಹೋಗ್ಯದ. ಅವಾಗ ಆ ಪ್ರಾಣ ಪಕ್ಷಿಯನ್ನು ತೆಗೆದುಕೊಂಡೇ ಬಂದ ಮತ್ತ ಜೀವಂತಿಕೆ ಯಾಕೆ ಮಾಡಕ್ ಆಗುದಿಲ್ಲ? ಆ ಶಕ್ತಿ ಇಲ್ರಿ ನಮಗ. ಮತ್ತ ಈ ಕಲ್ಲಿನೊಳಗಡೆ ದೇವ್ರನ್ನ ತಗೊಂಡ್ ಬಂದು ಕುಂಡ್ರಿಸುವಂತ ಶಕ್ತಿ ಐತ್ಲ, ಇದಟ್ಟು ಸುಳ್ಳ ಅನ್ನುವುದನ್ನ ನಾವು ಗ್ರಹಿಕೆ ಮಾಡ್ಕೋಬೇಕು. ಅವನಿಗೂ ಗೊತ್ತ, 4 ದುಡ್ಡಿಗೆ ನಾ ಮಾಡಾಕತ್ತೇನೆ ಅಂತ ಅವನಿಗೂ ಗೊತ್ತಾ, 4 ದುಡ್ಡಿಗಾಗಿ ಮಾಡಾಕತ್ತೇನೆ ನೋಡಿ ಅಂತೇಳಿ ನಮಗೂ ಗೊತ್ತಾ. ಆದ್ರೂನು ಅದನ್ನ ಲಕ್ಷ್ಯ ಕೊಟ್ಟು ನಾವು ನೋಡ್ತೀವಿ, ಕೇಳ್ತೀವಿ. ವಿಚಿತ್ರ. ಆದ್ರೆ ಇಲ್ಲಿ ಅಂತಾನವ, ಬೇನೆ ಬಂದರೆ ನರುಳು, ವ್ಯಾಧಿ ಬಂದರೆ ನರುಳು, ಬೇನೆ ಬಂದರೆ ಒರಳು, ಜೀವವಾದ್ರ ಸಾಯಿ. ಅದಕ್ಕೆ ದೇವರ ಹಂಗೇಕೆ ದೇವರಂತಲ್ಲಿ ಹೋಗಿ ಲಂಚ ಕೊಡಕ್ ಹೋಗ್ತೀವೋ? ಅವನು ಕೊಟ್ಟದ್ದು ದಾನ ಹಚ್ಚಿದ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು ನಾವು ಇಲ್ಲ. ಆ ಕೊಟ್ಟಂತ ಭಗವಂತ ಕೊಟ್ಟಂತ ಈ ದಾನವನ್ನ ಅವಂಗೂ ಲಂಚ ಕೊಡುವಟ್ಟು ದೊಡ್ಡವರು ನಾವಲ್ಲ ಅನ್ನುವುದನ್ನ ಈ ಲದ್ದೆ ಸೋಮಣ್ಣನವರು ಈ ವಚನದಲ್ಲಿ ಹಿಡಿದಿಡ್ತಾರ. ಯಾಕೆ ಈ ಶಕ್ತಿ ಮನುಷ್ಯನಿಗೆ ಐತಂತಂದ್ರ, ಮನುಷ್ಯನು ವಿಚಾರವನ್ನ ಮಾಡುವಂತ, ಗ್ರಹಿಕೆಯಲ್ಲಿ ತರುವಂತ ಶಕ್ತಿ ಇರುವುದರಿಂದ ಈ ಹದ ಮತ್ತ ವಾಪಸ್ಸಾಗಿ ಸಿಗುವುದಿಲ್ಲ ಅಂತಾರ. ಮನುಷ್ಯ ಜನ್ಮ ಅನ್ನುವುದು ವಾಪಸ್ಸಾಗಿ ಸಿಗಾಕ ಸಾಧ್ಯನ ಇಲ್ರಿ. ಮತ್ತ ಬಂದ್ರ ಬರ್ಲಿಕ್ಕ ಇಲ್ಲ. ಆ ಹದ ತಪ್ಪಿದೊಡೆ ಇಂತು ತಪ್ಪು. ಒಂದ್ ಹದ. ಇನ್ನೂ ಒಬ್ಬಾಕಿ ತಾಯಿ ಹೇಳ್ತಾಳೆ ಈ ಮಾತನ್ನು, ಹದ ತಪ್ಪಿ ಕುಟ್ಟಲು. ಮಾತು ನೋಡ್ರಿ ಎಷ್ಟ್ ಚಂದ.
ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಪಟ್ಟಣದ ಸೋಮವೇ ಅಂತ ಹೇಳಿ ಅಲ್ಲೇ ಕಲ್ಯಾಣದೊಳಗಡೆ ಇರುವಂತ ಕಿನ್ನು ಒಬ್ಬಳು ತಾಯಿ, ಈ ಅಮ್ಮ ಬರೀತಾಳ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಆಕೆ ಭತ್ತವನ್ನ ಕುಟ್ಲಿಕ್ಕೆ ಎಲ್ಲಾ ಆ ಕಲ್ಯಾಣದ ಪಟ್ಟಣದೊಳಗಡೆ ಎಲ್ಲಾರು ಮನೆಗೆ ಹೋಗಿ ಭತ್ತ ಕುಟ್ತಿದ್ವಿ. ಆಕೆ ಕಾಯಕ ಅದ. ಆ ಬಂದಂತ ಹಣವನ್ನ ಎಷ್ಟು ಬೇಕಾದ್ರೆ ತನಗೆ ಉಪಯೋಗ ಮಾಡ್ಕೊಡ್ತಿದ್ಲು, ಉಳಿದ ಹಣವನ್ನ ದಾಸೋಹಕ್ಕ ಬಳಕೆ ಮಾಡ್ತಿದ್ಲು. ಈ ಪಟ್ಟಣದ ಸೋಮವೇ ಅಂತ ಹೇಳಿ ಈ ತಾಯಿ ಬರಿತಾಳ, ಒಂದು ವಚನ ಬರಿತಾಳ, ಏನಂತ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ವ್ರತಹೀನನಾದರೆ ನರಕಲ್ಲದೆ ಮುಕ್ತಿ ಇಲ್ಲ. ನೋಡ್ರಿ, ವ್ರತ ತತ್ ಅಂತಂದ್ರ ನರಕನ ಗತಿ, ನರಕನ ಗತಿ. ಅದಕ್ಕ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೆದ್ರೆ, ಮನುಷ್ಯನಾಗಿ ಹುಟ್ಟಿ ಬಂದದಿ ಅಂದ ಮೇಲೊತ್ತ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಯಾಕಂತಂದ್ರ ಈ ಜನ್ಮ ಖಾಲಿಯಾಗಿ ಬಂದಿಲ್ಲ. ಹೆಂಗರೆ ಇರುವುದು, ಹೆಂಗರೆ ದುಡಿದು, ಹೆಂಗರೆ ಬದುಕುವುದು ಅಲ್ಲ. ಹೆಂಗ್ ಇರ್ಬೇಕು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೊತ್ತ ಸತ್ಯ ಶುದ್ಧ ಕಾಯಕವನ್ನ ಮಾಡಬೇಕು. ಬಂದುದ್ರಲ್ಲಿ ಒಂದಿಷ್ಟ ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ಒಂದಿಷ್ಟು ಸಾಧ್ಯವಾದಷ್ಟು ಒಳ್ಳೆ ಮಾತುಗಳನ್ನ ಆಡಬೇಕು, ಒಳ್ಳೆ ವಿಚಾರಗಳನ್ನ ತಿಳಿಸಬೇಕು, ಸಾಧ್ಯ ಆದ್ರೆ ಒಂದಿಷ್ಟು ಸಹಾಯ ಮಾಡಬೇಕು ಅನ್ನುವಂಥದ್ದು. ಕೆಡುವ ಶರೀರದ ಸಫಲತೆವಾಗುವುದು ಪರಹಿತ. ಈ ದುಃಖಗಳು ನಮ್ಮನ್ನ ಅಷ್ಟಾಗಿ ಎಡಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಆ ಕಡೆ ಗ್ರಹಿಸ್ಲಿಕ್ಕೆ ಹೋಗುದಿಲ್ಲ. ಮನುಷ್ಯ ಮಾಯೆಯ ಪರದೆಯನ್ನ ಸುತ್ತುಕೊಂಡಿದ್ದಕ್ಕಾಗಿ ಸ್ವಾರ್ಥಿಯಾಗಿ ಬಿಟ್ಟಿದ್ದಾನ. ಆ ಮಾಯೆಯ ಪರದೆಯನ್ನ ಹೊರಕೊಂಡು ನಾವು ಹೊರಗೆ ಬಂದಾಗ ಮಾತ್ರ ಗೊತ್ತಾಗ್ತದ. ಹೊತ್ತಾರೆ ಎದ್ದು ಅಗ್ಗವನಿ ಪುಷ್ಪ ಪತ್ರೆಯ ತಂದು ಲಿಂಗ ಪೂಜಿಸಂತ ಯಾಕೆ ಹೇಳಿದ್ರು? ಹೊತ್ತಾರೆ ಪಟಕ್ನೆ ಎದ್ದು ಬಿಡ್ಬೇಕು. ಆ ಟೈಮ್ದಾಗ ನಮಗೆಲ್ಲಾ ಲಾಭ ಅಂತೇಳಿ ಸಿಗುದ ಅಲ್ಲೇ ಸಿಗ್ತದ. ಆ ಸಿಕ್ಕಾಗ ಆ ಬಳಕೆಯನ್ನ ಮಾಡ್ಕೋಬೇಕು. ಮನುಷ್ಯನಾಗಿ ಹುಟ್ಟುವುದ ದುರ್ಲಭ, ಮನುಷ್ಯ ಜನ್ಮ ಈ ಹುಟ್ಟುದ ದುರ್ಲಭ. ಬಂದೈತೆ ಅಂದ ಮೇಲೊತ್ತ ಇದರ ಸಾರ್ಥಕತೆ ಮಾಡ್ಕೊಳ್ಳೋದು ಬಹಳ ದೊಡ್ಡದದ. ಇದನ್ನ ಮಾಡ್ಕೊಳ್ಳೋದು ವಿಚಾರಕ್ಕನ ಈ ಎಲ್ಲಾ ಶರಣರು ಒಬ್ರಲ್ಲ ಇಬ್ರಲ್ಲ, ಎಷ್ಟು ಆಗಿನ ಕಾಲದೊಳಗೆ 1,96,000 ಜಂಗಮರಿಗೆ ದಾಸೋಹ ಆಯ್ತಂತಂದ್ರ ನಮ್ಮ ಬಸವಣ್ಣಪ್ಪ ಸಾಮಾನ್ಯ ಅದಾನೇನ್ರಿ? ಸಾಮಾನ್ಯ ಅದಾನ? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಒಟ್ಟ ದೌಡ, ಬಹಳಷ್ಟು ದೌಡ. ಲಿಂಗ ಪೂಜಿಸು, ಕೂಡಲ ಸಂಗಮನನ್ನ ಪೂಜಿಸು ಅಂತ ಯಾಕೆ ಹಗಲೆಲ್ಲ ನಿವೇದನೆಯನ್ನ ಮಾಡ್ಕೋತಾರ ಅಂತಂದ್ರ ಇದು ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವಾಗ ಬೀಳ್ತದ ಗೊತ್ತಿಲ್ಲ. ಶರೀರ ಇದ್ದದ್ರೊಳಗಡೆನ ಎಷ್ಟ ಸಾಧ್ಯ ಆಗ್ತದೋ ಅಷ್ಟರೊಳಗಡೆನ ನಾವು ಪಾವಿತ್ರ್ಯತೆಯನ್ನ ಹೊಂದುವ ಒಂದು ಉದ್ದೇಶಕ್ಕಾಗಿನ ಈ ವಚನಕಾರ ಇವತ್ತ ನಿವೇದನೆಯನ್ನ ಮಾಡ್ಕೊಳಕತ್ತಿದ್ದಾಳ ಆ ಸತ್ಯಕ್ಕ. ಹೆಂಗ ಯಪ್ಪ, ಏಕೆನ್ನ ಬಾರದ ಭವನ್ಗಳಲ್ಲಿ ಭರಿಸಿದೆ, ಏಕೆನ್ನ ಈ ಘೋರ ಸಂಸಾರದಲ್ಲಿರಿಸಿದೆ, ಏಕೆನಗೆ ಕರುಣಿಸಬಲ್ಲದೆ ಹೀಗೆ ಕಾಡಿದೆ ಹೇಳ. ಯಾಕಿಂದ ಕಾಡಾಕತ್ತಿದಿ ನನಗ್ ಯಾಕ? ನನ್ನಲ್ಲಿ ಏನು ತಪ್ಪಾಗ್ಯದ ಹೇಳ ಲಿಂಗವೇ, ಲಿಂಗವೇ ಹೇಳ ಅಂತ ಹೇಳಿ ಇಷ್ಟ ಲಿಂಗವನ್ನು ಕಾಡ್ತಾ ಇದ್ದಾಳ. ಭಗವಂತನನ್ನ ವಿಚಾರಣೆ ಮಾಡ್ಬೇಕಾದ್ರ ನಾವು ಕಾಡ್ಬೇಕ್ರಿ. ಯಾರು ಬಲ್ಲವ್ರು ಇರ್ತಾರಲ್ರಿ, ಇದ್ರೊಳಗಡೆ ಬಹಳಷ್ಟು ಬಲ್ಲವ್ರನ್ನ ಬಹಳ ತಿಳಿತಿರ್ತ ನಾವು ಒಂದಿಷ್ಟು ಮಂದಿ. ಮೊನ್ನೆ ನಮ್ಮ ಶಿವಮೊಗ್ಗ ಕರ್ಕೊಂಡು ಹೋದಾಗ ಬಹಳ ಮಂದಿನ ಕಾಡಿದ್ನ ಅಪ್ಪಾರ ಬಂದ್ರಿ.
ಬಹಳಷ್ಟು ಜನರನ್ನ ಕಾಡಿದೆ ನಾನು. ಯಾಕಂದ್ರೆ ನಂಗಲ್ಲಿ ಏನಿರ್ತದ ಅದನ್ನ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನ ಸ್ವೀಕಾರ ಮಾಡ್ಕೊಲಿಕ್ಕೆ, ಅದನ್ನ ಪಡ್ಕೊಲಿಕ್ಕೆ ಎಲ್ಲ ಜ್ಞಾನಿಗಳಿರುವಂತವ್ರು ತಾವೆಲ್ಲರೂ. ಅದಕ್ಕ ಅವರಲ್ಲಿ ಇರುವಂತ ಜ್ಞಾನವನ್ನು ನಾವು ಸವಿಬೇಕು. ಆ ಸವಿಯನ್ನು ಉಂಡಾಗ ಮಾತ್ರ ನಮಗ ಆ ಒಂದು ಅನುಭವ ಸಿಗುತ್ತದ. ಇಂಥ ಅನುಭವದ ಚಿಂತನೆ ಬಹಳಷ್ಟು ಮಾರ್ಮಿಕವಾಗಿ ಜರುಗ್ತಾ ಬರ್ತಾ ಐತಿ. ಇಂಥದ್ರೊಳಗಡೆ ನಮ್ಮ ಬಾಪುಗೌಡ್ರ ಸರ್ ಆಗ್ಲಿ, ನಮ್ಮ ಮಠಪತಿ ಸರ್ ಆಗ್ಲಿ, ಬಲ್ಲವರು ಈ ಒಂದು ಚಿಂತನೆಯಲ್ಲಿ ಇದ್ದೀರಿ. ಆದ್ರೂ ಕೂಡ ನೀನು ಒಂದಿಷ್ಟು ಹೇಳಪ್ಪ, ಹೇಳಿ ಇಲ್ಲಿ ಹೇಳಿ ಏನಾರ ಯಾಕೆ ಹೇಳೋ, ಹೋಗಿ ಹೇಳಿ ಕೇಳ್ತೀವಿ ನಾವು ಸೊಮ್ಮತ್ ಹೇಳಿ. ಈ ಮಗುವನ್ನ ತಾಯಿ ಆದಂತವಳ ಹೆಂಗ ನೀ ಹೆಂಗರಿ ಆಡ ಏನಾರೇ ಮಾಡ ನೀ ಅಂತ ಹೇಳಿ ಅಂತ ಹೆಂಗ ನುಂಗಿಸಿ ಬಿಡ್ತಾಳ, ಹಂಗ ನಮ್ಮನ್ನ ಈ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ರಿ. ಬಹಳಷ್ಟ ಖುಷಿನೂ ಆಯ್ತು. ಆ ಭಗವಂತ ನಮಗೆಲ್ಲರಿಗೂ ಎಲ್ಲವನ್ನ ಕೊಟ್ಟ ಸಮೃದ್ಧಿಯನ್ನ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ 12 ಪುಷ್ಪಗಳನ್ನ ಗುರುಚರಣಕ್ಕೆ ಅರ್ಪಣೆ ಮಾಡ್ತೀನಿ. ಇಲ್ಲಿವರೆಗೆ ಶ್ರೀ ಮಾಂತಯ್ಯ ಕಂಬಿ ಅವರು ಅಧ್ಯಯನಶೀಲತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಬೇಕಾಗಿದ್ರೆ ಅದಕ್ಕೆ ಪೂರಕವಾಗಿರುವಂತ ಸಾಹಿತ್ಯ ಬೇಕು. ಈ ಹೇಗೆ ಸರ್ ನಮಸ್ಕಾರ, ನಾವು ಭೂರಿ ಭೋಜನವನ್ನ ಮಾಡಬೇಕಾಗಿದ್ರೆ ಹಲವು ತರದ ಹೇಗೆ ನಮ್ಮ ಎಡೆಬಟ್ಟಲದಲ್ಲಿ ಇರ್ತಾ ಇದೆಯೋ ಎಲ್ಲವನ್ನು ಉಪಯೋಗ ಮಾಡಿಕೊಂಡಾಗ ಹೇಗೆ ನಮಗೆ ಸ್ವಾದ, ಅದರ ರುಚಿ ಗೊತ್ತಾಗ್ತೈತೋ ಹಾಗೆ ಚಿಂತನೆ ಮಾಡುವಂತ ಸಂದರ್ಭದೊಳಗ ಒಂದೇ ಶಬ್ದವನ್ನ ನಾನಾ ಕಡೆಯಿಂದ ಹಲವು ಮಕ್ಕಳುಗಳ ಮೂಲಕವಾಗಿ ನೋಡಿ ಅದನ್ನ ಪ್ರತಿಪಾದನೆ ಮಾಡುವಂತಹ ಒಂದು ಕಲೆ ಶ್ರೀ ಮಾಂತಯ್ಯ ಕಂಬಿ ಅವರಿಗೆ ಲಭಿಸಿದೆ. ಇದೆಲ್ಲಕ್ಕೂ ಅವರ ಅಜ್ಜನವರ ಕೃಪೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹಳ ಚೆನ್ನಾಗಿ ಇವತ್ತ ಹಿರೇಜಂಬೂರದ ತಾಯಿ ಸತ್ಯಕ್ಕ, ಪ್ರತಿ ವರ್ಷ ನಾವು ಅಲ್ಲೇ ಹಿರೇಜಂಬೂರಕ್ಕೆ ಹೋಗ್ತೀವಿ. ಹಿರೇಜಂಬೂರದ ಸತ್ಯಕ್ಕನ ಆ ಮಹಾಮನೆ ಒಳಗೆ ಕುಳಿತುಕೊಂಡು ಚಿಂತನೆಯನ್ನ ಮಾಡಿ ಧ್ಯಾನವನ್ನ ಮಾಡಿ ಬರುವಂತ ಪರಿಪಾಠವನ್ನ ನಾವು ಹಾಕಿಕೊಂಡಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 18 ಮತ್ತು 19 ಈ 2 ದಿನಗಳ ಕಾಲ ಬನವಾಸಿಯ ಭಾಗದೊಳಗ ಬಳ್ಳಿಗಾವಿ, ಉಡಿತಡಿ, ನಿಮಿಷಾರಣ್ಯ, ಆಮೇಲೆ ಅದಕ್ಕ ಮುತ್ತಿಗಿ ಹಾಗೂ ಹಿರೇಜಂಬೂರ ಮೊದಲಾದ ಈ ಶರಣರ ಸ್ಥಳಗಳನ್ನ ಕಣ್ಣಾರೆ ಕಂಡು ಅಲ್ಲಿ ಕುಳಿತು ಧ್ಯಾನ ಮಾಡಿಕೊಂಡು ಬರುವ ಒಂದು ಪರಿಪಾಠವನ್ನು ಕೂಡ ಹಾಕಿಕೊಂಡಿದ್ದೇವೆ. ಅಂತ ಸತ್ಯಕ್ಕ ಬರೇ ಓಣಿ ಕಸ ತೆಗಿಲಿಲ್ಲ, ಊರ ಕಸ ತೆಗಿಲಿಲ್ಲ, ಮನಸ್ಸಿನ ಮೈಲಿಗೆಯನ್ನು ಕೂಡ ಕಳೆದು ಮನಸ್ಸಿನಲ್ಲಿ ಆಗಿರುವ ದೋಷಗಳನ್ನು ಕೂಡ ಈ ಶಬ್ದ ಅನ್ನುವ ಕಸಬರಿಗೆ ಮೂಲಕವಾಗಿ, ಬೋಧ ಎನ್ನುವಂತ ಕಸಬರಿಗೆ ಮೂಲಕವಾಗಿ ಅವುಗಳನ್ನು ಕೂಡ ಸ್ವಚ್ಛ ಮಾಡುವ ಪ್ರಕ್ರಿಯೆಯನ್ನ ಸತ್ಯಕ್ಕ ಮಾಡ. ಇದು ಲದ್ವಾ ಅನ್ನುವಂತ ಊರಿನವನು, ಅದು ಬಸವ ಕಲ್ಯಾಣದ ಸಮೀಪದಲ್ಲಿರುವಂತಹ ಒಂದು ಊರು. ಆ ಲದ್ವಾನ ಒಂದು ಲದ್ದೆಯಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಅಂತ ಲದ್ದೆ ಸೋಮಣ್ಣನ ಅಷ್ಟೇ ಅಲ್ಲ, ಕೊಟ್ಟಣದ ಸೋಮವೆಯ ಮಾತು ಇದು ಹದವಾಗಿ ಕುಟ್ಟಿದರೆ ಮಾತ್ರ ಮ್ಯಾಲಿನ ಸಿಪ್ಪೆ ಎಲ್ಲ ಹೋಗಿ ಒಳಗಿನ ದ್ರವ್ಯ, ಒಳಗಿನ ಆ ಪ್ರಸಾದ ರೂಪದ ಅಕ್ಕಿ ನಮಗ ಸಿಗ್ತೈತಿ. ಅದಕ್ಕ ಯಾವ್ದಕ್ಕಾಗಲಿ ಹದಸಿರಿ ಮಾಡ್ಬೇಕು ಅಂತಿರ್ತಾರ. ಹದಸಿರಿ, ಆ ಹದಸಿರಿಯನ್ನ
ಗ್ರಾಮ್ಯ ಭಾಷೆ ಒಳಗಿದ್ರೂ ಕೂಡ ಅದು ನಮಗೆ ಬಹಳಷ್ಟು ಅಪ್ಯಾಯಮಾನವಾಗಿ ಪರಿಣಮಿಸ್ತಾ ಇದೆ. ಅಂತಹ ವಿಷಯಗಳನ್ನ ಹೇಳ್ತಾ 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 ಏಕೆನ್ನ ಈ ಭವಕ್ಕೆ ಭರಿಸಿದೆ, ಯಾಕೆ ಹುಟ್ಟಿಸಿರಿ, ಯಾಕೆ ತ್ರಾಸ ಕೊಡಕತ್ತೀರಿ ಅಂತ ಹೇಳ್ಕೊಂಡು ಗಾಂಧಾರಿ ಮಾಂಧಾರಿ ಅನ್ನುವ ಅಹೋರಾತ್ರಿಯಲ್ಲಿ ಶರಣರ ನಮಗ ಬೆಳಗಿನ ವೇಳೆ ಬೇಗ ಎದ್ದು 4 ರಿಂದ 5 ಗಂಟೆ ಒಳಗಾಗಿ ಈ ಮಾಂಧಾರಿ ಸಮಯದೊಳಗ ನಾವು ಲಿಂಗವನ್ನ ಪೂಜಿಸಿಕೊಳ್ಬೇಕು ಅಂತ ಸಂದರ್ಭದೊಳಗ ತಮ್ಮ ಅನುಭವವನ್ನ ಲಿಂಗ ಪೂಜೆಯ ನಂತರ ನಿವೇದನೆ ಮಾಡಿಕೊಳ್ಳುವ ಒಂದು ಸಾಹಸವನ್ನ ಸತ್ಯಕ್ಕ ಮಾಡಿದ್ದನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿ ಅನಂತ ಶರಣಾರ್ಥಿಗಳು. ಈ ವಿಷಯದ ಮೇಲೆ ತಮಗೇನಾದ್ರೂ ಸಂಶಯ ಬಂದಿದ್ರೆ, ಅನುಮಾನ ಇದ್ರೆ, ಶಂಕೆ ಇದ್ರೆ ಅದನ್ನ ಪರಿಹರಿಸಿಕೊಳ್ಳಲಿಕ್ಕೆ 4 ನಿಮಿಷಗಳ ಕಾಲಾವಕಾಶವಿದೆ. ತಾವು ಪ್ರಶ್ನೆಗಳನ್ನ ಕೇಳಬಹುದು. ನಿನ್ನೆಕ್ಕಿಂತಲೂ ಇವತ್ತ ಬಹಳಷ್ಟು ಜನ ಇದಕ್ಕೆ ಜಾಯಿನ್ ಆಗಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಪೊಲೀಸ್ ಪಾಟೀಲರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ನರಸಣ್ಣವರ ಚೆನ್ನಪ್ಪನವರು ಭಾಗಿಗಳಾಗಿದ್ದಾರೆ. ಚಿಕ್ಕಪ್ಪದ ಪೂಜನೀಯರಾದಂತಹ ಸೋಮಯ್ಯ ಸ್ವಾಮಿ ಕುಲಕರ್ಣಿಯವರು ಕೂಡ ಭಾಗಿಗಳಾಗಿದ್ದಾರೆ. ಬಹಳ ಜನ ಇದರಲ್ಲಿ ಭಾಗಿಗಳಾಗುವುದರಿಂದ ವಿಷಯದ ಹರಿವು, ವಿಷಯದ ವಿಸ್ತಾರ ಅದು ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ನಮ್ಮ ಮಲ್ಲಪ್ಪ ದಾಬೋಳಿಯವರು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ವೀರಭದ್ರ ಅಂಬಿಯವರು ಹಾಗೂ ಮನೋಜ್ ಮನುಗುಳಿಯವರು, ಮನುಗುಳಿ ಪರಿವಾರದವರು ಎಲ್ಲರಲ್ಲಿ ಭಾಗವಹಿಸಿದ್ದಾರೆ. MG ಮುಳುಕೂರ್ ಅವರು ಕೂಡ ಸಾಹೇಬರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಅನೇಕ ಜನ ಇವತ್ತಿನ ಚಿಂತನೆಯನ್ನ ಕೇಳಿದ್ದಾರೆ. ಅದಕ್ಕ ಏನಾದ್ರು ಸಂಶಯ ಇದ್ರೆ ನಾವು ನೀವೆಲ್ಲ ಮುಕ್ತ ಮನಸ್ಸಿನಿಂದ ಚಿಂತನೆಯನ್ನ ಮಾಡೋಣ. ಅವಕಾಶ ಇನ್ನು 2 ನಿಮಿಷ ಇದೆ, ತಾವು ಕೇಳಬಹುದು. ಇಲ್ಲ, 2000 ನಾನು ಒಂದು ವಚನ ಬರೆದಿದ್ದೆ. ಅಣ್ಣ ಕಾಯ, ಅಣ್ಣ ನಿನ್ನ ಮಹಾಮನೆ ಹೇಗ ನಾಯಿಯ ಸಾಕಿದನಯ್ಯ. ನಾಯಿಗಿಂತ ಉದ್ದವಾಗಿ ಬೆಳೆದ ಬಾಲ ಕಾಯುತ್ತಿರುವುದು, ಹಿರಿ ಹಿರಿ ಹಿಗ್ಗುತ್ತಿರುವ ಅರ್ಥ ಏನು ಅಂದ್ರೆ, ಅಂತಹದ್ದು ವಚನ ಸಾಹಿತ್ಯ. ಇದರ ಈ ವಚನ ಚಿಂತನ ಇಷ್ಟು ಅದ್ಭುತವಾಗಿ ಚಿಂತನ ನಡೆಯುವುದನ್ನು ಕಂಡು ನನಗೆ ಅನ್ನುವಂಥದ್ದನ್ನು ನಾನು ಹೇಳಿದ್ದು. ಇವತ್ತು ಅದು ಇನ್ನೂ ಇಷ್ಟು ತರದ ವಚನ ಜೊತೆಗೇನೆ ಇದನ್ನ ಏನಾದ್ರೂ ಹಿಂದಕ್ಕೆ ಸರಿಸ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ಜೊತೆ ಬರ್ತದಂತಹ ಕೆಲಸ ಮಾಡ್ಬೇಕು. ಅದರ ಜೊತೆಗೆ ಮತ್ತೆ ಈ ವಚನ ಚಿಂತನೆ ನಾವು ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ಚಿಂತನೆ ಕೂಡ ಮಾಡ್ಬೇಕು. ತಿಂಗಳಿಗೆ 1 ಸರಿ ಆದ್ರೂ ಒಂದು ಆಫ್ಲೈನ್ ಎಲ್ಲಾರ ಒಂದು ಕಾರ್ಯಕ್ರಮವನ್ನ ಹೆಚ್ಚು ಇದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳಿ ನನ್ನ ಅನಿಸಿಕೆ. ಶರಣಾರ್ಥಿ ಸರ್, ಶರಣಾರ್ಥಿ. ಸರ ಮೈಕ್ ಸರಿಯಾಗಿ ಬರುವತ್ತಿರದ, ಧ್ವನಿ ಸರಿಯಾಗಿ ಕೇಳುವತ್ತ. ಅಪ್ಪಾಜಿ ಅಲ್ಲಿ ಅವ್ರ ಕಡೆ ಬಹುಶಃ ಏನು ಕೇಳಿಸಲ್ರಿ ನಮ್ಗೆ. ನಾನು
ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಅಲ್ಲ ಅವರಲ್ಲೇ ನೆಟ್ ಇಲ್ರಿ ಅದೇ ಅವ್ರ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ರೀ. ಇರ್ಬೋದು ಯಾಕ ಸರಿಯಾಗಿ ಕೇಳತ್ತಿರಲ್ಲ. ಹೌದೌದು ಪಾಟೀಲ್ ಸರ್ ಹೇಳಿದ ವಚನ ಕೇಳಿಸ್ಲಿಲ್ರಿ. ಹೋಗ್ರಿ ವಚನ ಕೇಳಿಸ್ಲಿಲ್ಲ ಅತನ್ರಿ ಪೊಲೀಸ್ ಪಾಟೀಲ್. ಇವತ್ತು ಹೌದ್ರಿ ಯಾಕೋ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕಂದ್ರೆ ಏನೋ ಇರ್ಬೋದು. ನಾಳೆ ಅಂದ್ರೆ ಮತ್ತೆ ಇದ್ರ ಚರ್ಚೆ ಮುಂದುವರ್ಸೋಣ ಇಲ್ಲ ಈಗ. ನಾಳೆ ಮತ್ತೆ ಸ್ವಾಮೀಜಿಯವರಿಗೆ ಶರಣಾರ್ಥಿ ಅಂತ ಒಬ್ಬ ಗೆಳೆಯರ ಮುಂದೆ ನಮಗೂ ಆಡಕ್ ಅವಕಾಶ ಸಿಕ್ತಲ್ರಿ, ತುಂಬಾ ಸಂತೋಷ. BR ಪೊಲೀಸ್ ಪಾಟೀಲ್ ಅವರಿಂದ ನಾವು ಒಂದೇ ಟೀಮ್ ಬಹುಮಾನ ತಗೊಂಡಿದ್ದೀವಿ. ನೆಟ್ವರ್ಕ್ BR ಪೊಲೀಸ್ ಪಾಟೀಲ್ ಅವರಿಂದ ನಾಗರಮುಂಡಿಯ ಮಹಾಲಿಂಗಪ್ಪ ಮುರುಗುಳಿಯವರ ತೋಟದ ಮಹಾಮನಿಯೊಳಗೆ ಕೇಳ್ರಿ ಇಲ್ಲಿ